ಈ ವಿಡಿಯೋ ತೂಕ ಜಾಸ್ತಿ ಇದೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಮಾತ್ರ ಫುಲ್ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಹಾಕಿ. ಏನು ಬದಲಾವಣೆ ಆಯಿತು ಅಂತ ಗೊತ್ತಾಗುತ್ತೆ ನಿಮಗೆ. ಜೀವನದಲ್ಲಿ ನಮಗೆ ನಾವೇ ಹೇಳ್ಕೊಳ್ಳೋವಂಥ ಬಿಗ್ಗೆಸ್ಟ್ ಸುಳ್ಳು, ಬಿಗ್ಗೆಸ್ಟ್ ಮಾತು ಯಾವುದು ಗೊತ್ತಾ? ನಾಳೆ ಮಾಡ್ತೀನಿ ಅನ್ನೋ ಮಾತು. ನಾಳೆಯಿಂದ ಎಕ್ಸಸೈಸ್ ಮಾಡ್ತೀನಿ, ಡಯಟ್ ಮಾಡ್ತೀನಿ, ಸೇವಿಂಗ್ಸ್ ಮಾಡ್ತೀನಿ, ನಾಳೆಯಿಂದ ಬಿಸ್ನೆಸ್ ಮಾಡ್ತೀನಿ, ನಾಳೆಯಿಂದ ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ, ನಾಳೆಯಿಂದ ತುಂಬ ಸೀರಿಯಸ್ ಆಗಿರ್ತೀನಿ, ನಾಳೆಯಿಂದ ವರ್ಕೌಟ್ ಮಾಡ್ತೀನಿ. ನಾಳೆ 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 ಆ ನಾಳೆ ಮಾತ್ರ ಬರೋದೇ ಇಲ್ಲ. ಒಂದಿನ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಡ್ರೀಮ್ಸು ಗೋಲು ಅಲ್ಲೇ ಇರುತ್ತೆ. ನಾವು ಮಾತ್ರ ಆ ಟೈಮ್ ಕಳ್ಕೊಳ್ತಾನೆ ಇರ್ತೀವಿ. ಯಾಕಂದ್ರೆ ಲೈಫಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾಳೆ ಮಾಡ್ತೀನಿ ಅನ್ನೋದು. ಆ ಹ್ಯಾಬಿಟ್, ನಾಳೆ ಮಾಡ್ತೀನಿ ಅನ್ನೋದಿದೆಯಲ್ಲ, ಆ ಹ್ಯಾಬಿಟ್. ಗಾದೆನೇ ಇಲ್ವಾ, ನಾಳೆ ಅಂದವ್ರ ಮನೆ ಹಾಳು ಅಂತ. ನಿಜ, ಅದು ಸುಳ್ಳಲ್ಲ. ನಾಳೆ ಅಂದವ್ರ ಮನೆ ಹಾಳು ಅನ್ನೋ ಮಾತೇ ನಿಜ. ನಾಳೆ ಮಾಡ್ತೀನಿ ಅನ್ನೋದಾದ್ರೆ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ಸಣ್ಣ ಆಗೋದೇ ಇಲ್ಲ, ನಿಮ್ಮ ಲೈಫ್ ಚೇಂಜು ಕೂಡ ಆಗಲ್ಲ. 6 ತಿಂಗಳಲ್ಲಿ ಬರ್ದಿಟ್ಕೊಬಿಡಿ. 6 ತಿಂಗಳಲ್ಲಿ ನಿಮ್ಮನ್ನ ನೀವು ಬದಲಾಯಿಸ್ಕೋಬಹುದು. 6 ತಿಂಗಳು ಅಂತ ನೀವು ಗೋಲ್ ಇಟ್ಕೊಂಡ್ರೆ 3 ತಿಂಗಳಲ್ಲಿ ನೀವು ಏನಾದರೂ ಸಾಧಿಸ್ತೀರಾ, ಹಠ ಛಲವಾಗಿ ಬದುಕ್ತೀರಾ. ಮೊದಲನೇದು ನಿಮ್ಮ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಮೊದಲು ನಿಮ್ಮ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಒಳ್ಳೆ ಫುಡ್ ತಿನ್ನೋದಿರ್ಬೋದು, ವಾಕ್ ಮಾಡೋದಿರ್ಬೋದು, ವರ್ಕೌಟ್ ಮಾಡೋದಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇರ್ಬೋದು, ಜೀವನದಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಅವನ್ನೆಲ್ಲ. ಏಕೆಂದರೆ ನಿಮಗೆ ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಬರುತ್ತೆ. ನಿಮ್ಮ ಜೊತೆ ನಾನಿರ್ತೀನಿ. ಖಂಡಿತ ನಾನು ನಿಮ್ಮ ಜೊತೆ ವೆಯ್ಟ್ ಲಾಸ್ ಮಾಡೋ ರೆಸಿಪಿನ ತೋರಿಸ್ತಾ ನಿಮ್ಮ ಜೊತೆ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ತಾ ಬರ್ತೀನಿ. ನನ್ನ ಡೈಲಿ ವೆಯ್ಟ್ ಲಾಸ್ ರೆಸಿಪೀಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನಿಮ್ಮ ಜೊತೆ ನಾನು ಕೂಡ ಸೇರಿಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಬರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನನ್ನ ಜೊತೆ ಫಾಲೋ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡ್ಕೊಂಡು ಹೋದರೆ ಸಾಕು. ನಿಜವಾಗ್ಲೂ 3 ತಿಂಗಳಲ್ಲಿ ನಿಮ್ಮ ದೇಹನ ನೀವೇ ನೋಡಿ ಅನ್ಕೋತೀರಾ ತುಂಬ ಬದಲಾವಣೆ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮೋಟಿವೇಶನ್ ಥಾಟ್ಸ್ನ ಹೇಳ್ಬಿಡ್ತೀನಿ. ನಿಮಗೆ ಹಠ ಛಲ ಅನ್ನೋದಿದೆ ಅನ್ನೋದಾದರೆ ಈ ಮೋಟಿವೇಶನ್ ವಿಡಿಯೋನ ನೀವು ನೋಡಿದರೆ ನಿಜವಾಗ್ಲೂ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಿ ಕಣ್ರಿ. ಮಾಡಲೇಬೇಕು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದು ಸ್ವಲ್ಪನಾದರೂ ಹಠ ಛಲ ಅನ್ನೋದು ಇರಲೇಬೇಕು. ಒಂದ್ಸಲ ಯೋಚನೆ ಮಾಡಿ, ನಿಮ್ಮನ್ನ ಎಷ್ಟು ಅವಮಾನ ಮಾಡಿದ್ದಾರೆ, ನಿಮ್ಮನ್ನು ನೋಡಿ ಎಷ್ಟು ನಕ್ಕಿದ್ದಾರೆ ಅಂತ ಅವರಿಗೆಲ್ಲ ಉತ್ತರ ಕೊಡಲೇಬೇಕು ಅಂತ ಅಂದರೆ ನೀವು ಚೇಂಜ್ ಆಗಲೇಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದೇಳೋಕ್ಕಾಗಲ್ವಾ? ಫೋನಲ್ಲಿ ಅಲಾರಾಮ್ ಇಟ್ಟು ಮಲ್ಗಿ. ಅಂದರೆ ಬೆಡ್ ಪಕ್ಕ ಅಲ್ಲ, ನೀವು ಇಟ್ಟಿರೋ ಅಲಾರಾಮ್ನ ಎದ್ದು ಬಂದು ಆಫ್ ಮಾಡಬೇಕು. ಆ ಥರ ಇರಬೇಕು. ಎದ್ದ ತಕ್ಷಣ ಮುಖಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. 5 ನಿಮಿಷ ಕೂತ್ಕೊಂಡು ಯೋಚಿಸಿ. ಯಾಕೆ ಯೋಚನೆ ಮಾಡ್ಬೇಕು ಹೇಳಿ? ಯಾರೆಲ್ಲ ನಿಮಗೆ ಅವಮಾನ ಮಾಡಿದ್ರು, ಕಿಂಡಲ್ ಮಾಡಿದ್ರು, ನಿಮ್ಮನ್ನು ನೋಡಿ ನಕ್ಕಿದ್ರು, ದಪ್ಪ ಡುಮ್ಮಿ ಆ ಥರ ಎಲ್ಲ ಮಾತಾಡಿದ್ರು, ನಿಮ್ಮ ಬಾಡಿ ಶೇಪ್ಸ್ನ ನೋಡಿ ನಕ್ಕಿದ್ರು, ಅಂಥವ್ರು ಕಿಂಡಲ್ ಮಾಡಿ ಎಲ್ಲರಿದ್ರಿಗೂ ನಿಮ್ಮನ್ನು ನೋಡಿ ಕಿಂಡಲ್ ಮಾಡಿರ್ತಾರೆ. ಇವರು ಲೈಫಲ್ಲೇ ಸಣ್ಣ ಆಗಲ್ಲ, ಏನು ತಿಂತೀಯ, ಇಷ್ಟು ದಪ್ಪ ಆಗ್ತೀಯಲ್ಲ ಅಂತ ಎಲ್ಲ ಹೇಳಿ ಕಿಂಡಲ್ ಮಾಡಿರ್ತಾರಲ್ವ. ಅದನ್ನು ನೀವು ಎದ್ದ ತಕ್ಷಣ ನೆನಪು ಮಾಡ್ಕೊಳ್ಳಿ. ಸಾಕು ಕಣ್ರಿ. ನಿಮ್ಮ ಮೋಟಿವೇಶನ್ಗೆ ಅದೊಂದು ತಾಟ್ಸಿದ್ರೆ ಬೆಳಗ್ಗೆ ಎದ್ದು 5 o'clockಗೆ ಎದ್ದು, ಜಾಸ್ತಿ ಬೇಡ, 5:30ಗೆ ಎದ್ದೇಳಿ, ಪರವಾಗಿಲ್ಲ. 5:30ಗೆ ಎದ್ದೇಳಿ, ಎದ್ದ ತಕ್ಷಣ ಮುಖಕ್ಕೆ ನೀರು ಹಾಕೊಳ್ಳಿ. ನಿಮಗೆ ಯಾರೆಲ್ಲ ಏನು ಅವಮಾನ ಮಾಡಿದ್ರು ಅದನ್ನು ನೆನ್ಕೊಳ್ಳಿ. ಅದು ನಿಮ್ಮ ಕಣ್ಣು ಮುಂದೆ ಬಂದರೆ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ವಾಭಿಮಾನ ಅನ್ನೋದಿದೆ ಅನ್ನೋದಾದರೆ ಅದು ಸ್ಟಾರ್ಟ್ ಆಗುತ್ತೆ. ಹಠ ಛಲ ಅನ್ನೋದು ನಿಮ್ಮಲ್ಲಿ ನೀವು ಬರುತ್ತೆ. ನೆಕ್ಸ್ಟು ದೇವರನ್ನು ನೆನಪು ಮಾಡಿಕೊಂಡು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ. ನಿಮ್ಮ ಕೈಲಿ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಚಾಲೆಂಜ್ನ ತಗೊಳ್ಳಿ. ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದನ್ನು ಚಾಲೆಂಜಾಗಿ ತೊಗೊಂಡ್ರೆ 1 ತಿಂಗಳು ಮಾಡಿರಿ ಸಾಕು. ಒಂದೇ 1 ತಿಂಗಳು ನಾನು ಹೇಳೋದು. ತುಂಬ 3 months ಬೇಡ, 4 months ಬೇಡ, 6 months ಬೇಡ. 1 ತಿಂಗಳು ಈ ರೀತಿ ಅಭ್ಯಾಸ ಮಾಡಿ. ನಿಮ್ಮ ರೂಟೀನ್ ಕೂಡ ಚೇಂಜ್ ಆಗುತ್ತೆ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಆ ರೀತಿ ಆಗುತ್ತೆ. 1 ತಿಂಗಳು ಫೋಕಸ್ ಮಾಡಿ ಅಷ್ಟೇ. ನಿಮ್ಮ ಜೀವನದಲ್ಲಿ ಒಂದೇ ಒಂದ್ಸಲ ಗೆಟ್ ಇನ್ ಶೇಪ್. ನಿಮ್ಮ ಫಿಸಿಕಲ್ನ ಬಿಲ್ಡ್ ಮಾಡಿ. ನಿಮ್ಮ ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ. ನೀವು ದಪ್ಪ ಇದ್ದೀರೋ ಸಣ್ಣ ಇದ್ದೀರೋ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಒಂದ್ಸಲ ಶೇಪ್ಗೆ ಬಂದು ನೋಡಿ, ಜೀವನನೇ ಫುಲ್ ಕಂಪ್ಲೀಟ್ ಬದಲಾಗುತ್ತೆ. ಅಷ್ಟು ಖುಷಿಯಾಗಿರ್ತೀರ. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಆಗ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ನಾನು ಚೆನ್ನಾಗಿಲ್ಲ, ದಪ್ಪ ಇದ್ದೀನಿ, ಕಪ್ಪಾಗಿದ್ದೀನಿ, ಹಾಗೆ ಹೀಗೆ ಅಂತ ನಿಮ್ಮ ಮೇಲೆ ನೀವೇ ನೆಗೆಟಿವ್ ಥಾಟ್ಸ್ನ ಇಟ್ಕೋಬೇಡಿ. ಯಾರೂ ಬರಲ್ಲ ಕಣ್ರಿ. ನಿಮಗೆ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ಎಲ್ಲ ಹೇಳ್ತಿದ್ದಾರೆ, ಇವ್ರು ನೋಡಿದರೆ ಇಷ್ಟೊಂದು ವೆಯ್ಟ್ ಇದ್ದಾರೆ, ಇವರು ಶೇಪ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅನ್ಕೋತಿರ್ಬೋದು. ಹೌದು, ನನ್ನ ವೆಯ್ಟ್ ಗೇನ್ ಆಗಿದೆ, ಬಟ್ ಶೇಪ್ ಇಲ್ಲ ಅಂತ ಏನಿಲ್ಲ. ವೆಯ್ಟ್ ತುಂಬಾ ಗೇನ್ ಆಗಿದೆ. ಯಾಕೆಂದರೆ ಈಗ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, 1.5 month ಹಿಂದೆ ನಮ್ಮ ಅತ್ತೆ ತೀರ್ಕೊಂಡ್ರು ಅಂತ. ಬಟ್ ಈ ಪೇಯ್ನಲ್ಲಿ ಸ್ವಲ್ಪ ನಾನು ವಾಕ್ ಆಗಲಿ, ಎಕ್ಸಸೈಸ್ ಆಗಲಿ ಅಥವಾ ಡಯಟ್ ಆಗಲಿ ಯಾವುದೂ ಕೂಡ ಫಾಲೋ ಮಾಡಿಲ್ಲ. ಹಾಗೆಯೇ ಆ್ಯಕ್ಟಿವಿಟೀಸ್ ಕೂಡ ಇಲ್ಲ. ಹೊರಗಡೆ ಹೋಗೋದು ಬರೋದು ಅದು ಯಾವುದೂ ಇಲ್ಲ. ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ. ಬಟ್ 59 ಇತ್ತು ವೆಯ್ಟು, ಮತ್ತೆ 61ಗೆ ಮತ್ತೆ ಬಂದು ನಿಂತ್ಕೊಬಿಟ್ಟಿದೆ. ವೆಯ್ಟ್ ಲಾಸ್ ಮಾಡ್ತೀನಿ, ಚಾಲೆಂಜಾಗಿ ತೊಗೊಂಡಿದ್ದೀನಿ. ಅದಕ್ಕಾಗಿ ನಾನು ನಿಮಗೂ ಕೂಡ ಮೋಟಿವೇಶನ್ ಕೊಡಬೇಕು, ನನ್ನ ಜೊತೆ ನೀವು ಕೂಡ ಮೋಟಿವೇಟ್ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿರೋದು. ಯಾಕೆ ಈ ವಿಡಿಯೋನ ನಾನು ಇಂಪಾರ್ಟೆಂಟಾಗಿ ಮಾಡಿದೆ ಅಂದರೆ, ನನ್ನ ಹೇರ್ ಕೇರ್ ಟಿಪ್ಸು ಅಥವಾ ಬೇರೆ ಯಾವ್ದಾದ್ರು ವಿಡಿಯೋ
ಹಾಕಿದಾಗ ನನಗೆ ಆಲ್ಮೋಸ್ಟ್ ನನ್ನ ವಿಡಿಯೋಗೆ ಕಮೆಂಟ್ ಬರ್ತಿದ್ದಿದ್ದೆ ವೆಯ್ಟ್ ಲಾಸ್ ರೆಸಿಪಿ, ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡಿ ಸಿಸ್ಟರ್, ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿ ಸಿಸ್ಟರ್ ಅಂತ. ನನಗೆ ಅವಾಗ್ಲಿಂದನೂ ಹೇಳೋಕ್ಕಾಗ್ತಾ ಇರಲಿಲ್ಲ, ಬಟ್ ಮಾಡೋಕ್ಕೂ ಕೂಡ ವೆಯ್ಟ್ ಲಾಸ್ ರೆಸಿಪಿ ಮಾಡೋದಕ್ಕಾಗಲಿ ಅಥವಾ ವೆಯ್ಟ್ ಲಾಸ್ ಮಾಡೋ ರೆಸಿಪಿನ ಏನೋ ಹಾಕ್ಬಿಡ್ಬೋದು, ಬಟ್ ಅದ್ರ ಜೊತೆ ನಾನು ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅಂದಾಗ ನಾನು ಅದೇ ರೀತಿ ಇರಬೇಕು, ಅಷ್ಟೇ ರೂಲ್ಸ್ನ ಫಾಲೋ ಮಾಡಬೇಕು, ಅಷ್ಟೇ ಸ್ಟ್ರಿಕ್ಟಾಗಿ ನನ್ನ ಫುಡ್ಡು ರೆಫರ್ ಮಾಡಬೇಕು, ಜಂಕ್ ಫುಡ್ನ ಬಿಡಬೇಕು. ಇದೆಲ್ಲನೂ ಬಿಟ್ರೇ ಸಾಧ್ಯ ವೆಯ್ಟ್ ಲಾಸ್ ಮಾಡೋಕ್ಕೆ. ನಾನು ಮೊದಲು ಶಿಸ್ತು ಡಿಸಿಪ್ಲಿನಿಂದ ಇದ್ದು ವೆಯ್ಟ್ ಲಾಸ್ನ ಮಾಡ್ತಿದ್ದರೆ ನನ್ನ ವೆಯ್ಟ್ ಕಮ್ಮಿ ಆಗ್ತಾ ಬಂದರೆ ನಿಮಗೂ ಒಂದು ಮೋಟಿವೇಟ್ ಆಗುತ್ತೆ. ಹೌದು, ಇವರು ಸ್ಟ್ರಿಕ್ಟಾಗಿ ಮೋಟಿವೇಟ್ ಆಗಿದ್ದಾರೆ, ಹಾಗೆಯೇ ಇವರು ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ನ ಮಾಡ್ತಿದ್ದಾರೆ ಅನ್ನೋದು ನಿಮಗೂ ಕೂಡ ಒಂದು ತಿಳಿಯುತ್ತೆ. ನಿಮಗೂ ಕೂಡ ಒಂದು ನಂಬಿಕೆ ಬರುತ್ತೆ, ನನ್ನ ಮೇಲೆ ಟ್ರಸ್ಟ್ ಮಾಡ್ತೀರಾ, ನಂಬಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಹಾಕ್ತೆ. ಈ ಥಾಟ್ಸ್ನ ನೀವು ಮನಸ್ಸಲ್ಲಿ ನಿಜವಾಗ್ಲೂ ಇಟ್ಕೊಂಡ್ರೆ ನಿಮ್ಮ ಮೈಂಡ್ಗೆ ಹೋಯಿತು ಅಂದರೆ ನೀವು ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ನಿಮ್ಮ ವೆಯ್ಟ್ ಲಾಸ್ ಗೋಲ್ ಏನಿದೆ ಅದನ್ನು ನೀವು ಪೂರೈಸ್ತೀರಾ, ಸಣ್ಣ ಹಾಗೆ ಆಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ಕೂಡ ಇದನ್ನು ಚಾಲೆಂಜಾಗಿ ತೊಗೊಂಡಿದ್ದೀನಿ. ಬಟ್ ಲಾಸ್ಟ್ ಟೈಮ್ ನಾನು 15 ಡೇಸ್ ಚಾಲೆಂಜಲ್ಲಿಲ್ಲ. ಲಾಸ್ಟ್ ಟೈಮ್ ನಾನು ವೀಡಿಯೋಸ್ನ ಮಾಡಿದಾಗಲೂ ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ಆಲ್ರೆಡಿ ನೀವು ನೋಡಿದ್ದೀರಾ. ನೋಡಿಲ್ಲ ಅನ್ನೋರು ಕೂಡ ನನ್ನ ಹಿಂದಿನ ವೀಡಿಯೋಸ್ನ ನೋಡಿ ನೀವು ನೋಡ್ಕೋಬೋದು. 63ಇಂದ 58, 57ವರೆಗೂ ಬಂದಿದ್ದೆ, ಮತ್ತೆ 59 ಆಯಿತು, ಮತ್ತೆ ಇವಾಗ ಮತ್ತೆ 61 ಆಗಿದೆ. ಯಾಕೆ ಅನ್ನೋದು ರೀಸನ್ ಕೂಡ ನಿಮಗೆ ಗೊತ್ತಿದೆ. ಆ್ಯಕ್ಟಿವಿಟೀಸ್ ಇಲ್ಲ, ವಾಕ್ ಮಾಡ್ತಾ ಇಲ್ಲ, ಹಾಗೆಯೇ ಯಾವುದೇ ರೀತಿ ಎಕ್ಸಸೈಸ್ ಕೂಡ ಇಲ್ಲ, ಫುಡ್ಡಲ್ಲಿ ಕಂಟ್ರೋಲ್ ಇಲ್ಲ, ಆಯಿಲ್ ಐಟಮ್ ಎಲ್ಲ ತಿಂತಾ ಇದ್ದೀವಿ, ಡಯಟ್ ಫುಡ್ ಏನೂ ಇಲ್ಲ. ಹಾಗಾಗಿ ನನ್ನ ವೆಯ್ಟ್ ಗೇನ್ ಆಗಿರೋದು ಸಹಜ. ಬಟ್ 2 kg ಯಾವ ಆ್ಯಕ್ಟಿವಿಟೀಸು ಇಲ್ಲದೆ 2 kg ದಪ್ಪ ಆಗಿರೋದು ಏನು ಮಹಾ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಏನಿಲ್ಲ. ಬಟ್ ಆದ್ರೂ ಕೂಡ ವೆಯ್ಟ್ ನನ್ನ ಟಾರ್ಗೆಟ್ ಇರೋದು 55 ಇರೋದ್ರಿಂದ ನನ್ನ ವೆಯ್ಟ್ ಜಾಸ್ತಿನೇ ಇದೆ. 6 kg ಅಷ್ಟು ನಾನು ಕಡಿಮೆ ಮಾಡಬೇಕು. ಇದನ್ನು ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ. 6 kg ವೆಯ್ಟ್ ಲಾಸ್ ಮಾಡ್ತೀನಿ 3 ಮಂತ್ಸಲ್ಲಿ ಅನ್ನೋದನ್ನು ನಾನು ಚಾಲೆಂಜಾಗಿ ತೊಗೊಂಡಿದ್ದೀನಿ. ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ನೀವು ಕೂಡ ಚಾಲೆಂಜಾಗಿ ತೊಗೊಳ್ಳಿ. ನೀವು ಒಂದು ಮೋಟಿವೇಟ್ ಆಗಿ, ಹೊರಗಡೆ ಜನಗಳು ಅಥವಾ ಮನೆಯವರೇ, ಹೊರಗಡೆಯವ್ರು ಬೇಡ ಕಣ್ರಿ, ನಿಮ್ಮ ಹಸ್ಬೆಂಡ್, ನಿಮ್ಮ ಮಕ್ಕಳೇ ನಿಮ್ಮನ್ನು ಕಿಂಡಲ್ ಮಾಡ್ತಾರೆ, ನಿಮ್ಮ ಅಪ್ಪ ಅಮ್ಮಂದಿರು, ತಮ್ಮ ಅಣ್ಣಂದಿರು, ಅಕ್ಕ ತಂಗಿಯರೇ ಕಿಂಡಲ್ ಮಾಡ್ತಾರೆ. ಯಾಕೆ ಇಷ್ಟಪ್ಪ ಇದೆಯಾ, ಏನಾಗಿದೆ ನಿನಗೇನಮ್ಮ, ಕೂತ್ಕೋತೀಯಾ, ತಿಂತೀಯಾ, ಮಲಗ್ತೀಯಾ, ಅಷ್ಟೇ ಕೆಲಸ, ತಿನ್ನು, ಊಟ ಮಾಡು, ಮಲಗು, ಇಷ್ಟೇ, ಇವು 3 ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ, ಅದಕ್ಕೆ ಈ ಥರ ದಪ್ಪ ಆಗಿದೆಯಾ, ಇದೇ ಮಾತು ಹೇಳೋದು. ಹೌದು, ನಾನು ಸ್ವಲ್ಪ ಮುಂಚೆ ಎಲ್ಲ ನಾನು ತುಂಬ ದಪ್ಪ ಇದ್ದೆ. ಆ ಟೈಮಲ್ಲಿ ನನಗೆ ಬರ್ತಿದ್ದಿದ್ದೇ ಇದು, ನಿನಗೇನು ಕೆಲಸ, ತಿನ್ನೋದು, ಉಣ್ಣೋದು, ಮಲ್ಗೋದು, ಇಷ್ಟೇ ನಿನ್ನ ಕೆಲಸ, ಅದಕ್ಕೆ ಈ ಥರ ಮೈ ಬಂದಿದೆ ಬಿಡು ನಿನಗೆ ಅಂತ ಹೇಳೋರು. ಎಷ್ಟು ಮನಸ್ಸಿಗೆ ಹರ್ಟ್ ಆಗ್ತಿತ್ತು ಅಂದರೆ, ಏನಪ್ಪ ಇವರು ಸ್ವಲ್ಪನೂ ಯೋಚನೆ ಮಾಡಲ್ಲ. ನಾನೇನು ಮನೇಲಿ ಎನಿ ಟೈಮ್ ಕೂತಿರ್ತೀನ? ಇಲ್ಲ ಅಲ್ಲ, ಮನೆ ಕೆಲಸ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಕಸ ಗುಡಿಸ್ತೀನಿ, ಬಟ್ಟೆ ತೊಳಿತೀನಿ, ನೆಲ ಒರೆಸ್ತೀನಿ, ಪ್ರತಿಯೊಂದು ಮಾಡಿನೂ ಕೂಡ. ಬಟ್ ಈ ಥರ ನನ್ನ ವೆಯ್ಟ್ ಗೇನ್ ಆಗ್ತಾನೇ ಇದೆ, ಕಮ್ಮಿ ಆಗ್ತಾ ಇಲ್ಲ. ಇವ್ರ ಜೊತೆ ಅನಿಸ್ಕೊಳ್ಳೋದು ತಪ್ತಾ ಇಲ್ವಲ್ಲ, ಎನಿ ಟೈಮ್ ಮಲಗಿರ್ತೀಯ, ಅದಕ್ಕೆ ಈ ಥರ ದಪ್ಪಾಗ್ತೀಯ, ನಿದ್ದೆ ಕಮ್ಮಿ ಮಾಡು, ಈ ಥರ ನನಗೆ ಕಮೆಂಟ್ ಮಾಡೋರೇ ಜಾಸ್ತಿ ಇತ್ತು. ಅಂದರೆ ನನಗೆ ಹೇಳೋರೇ ಜಾಸ್ತಿ, ಈ ರೀತಿ ಬಂದು ಬುದ್ಧಿವಾದ ಹೇಳೋರೇ ಜಾಸ್ತಿ ಆಗ್ತಾ ಇತ್ತು. ನನಗೆ ತುಂಬಾ ಇರಿಟೇಷನ್. ಇದ್ರ ಮೇಲೆ ದಪ್ಪ ಆಗಬೇಡ, ಅಸಹ್ಯವಾಗಿ ಕಾಣ್ತೀಯಾ, ಅಯ್ಯೋ ಚೆನ್ನಾಗಿ ಕಾಣಲ್ಲ, ಯಾರು ಏನಂತಾರೆ, ಈ ವಯಸ್ಸಿಗೆ ಇಷ್ಟು ದಪ್ಪ ಇದೆಯಲ್ಲ, ಈ ಥರ ಎಲ್ಲ ಮಾತು ಬರ್ತಾಯಿತ್ತು. ತುಂಬಾ ಬೇಜಾರು ಕೂಡ ಆಗ್ತಾಯಿತ್ತು. ಬಟ್ ಆದ್ರೂ ಆವಾಗ ಬೇಜಾರಾದ್ರೂ ಕೂಡ 2 ಡೇಸ್ ಅಷ್ಟೇ, ಆಮೇಲೆ ಮರ್ತು ಬಿಡ್ತಿದ್ದೆ. ಯಥಾ ಪ್ರಕಾರ ತಿನ್ನು, ಅಡುಗೆ ಮಾಡು, ಕೆಲಸ ಮಾಡು, ಹೊಟ್ಟೆ ತುಂಬ ತಿನ್ನು, ಯಾವ ಫುಡ್ ತಿಂತಾ ಇದ್ದೀನಿ, ಏನು ತಿಂತಾ ಇದ್ದೀನಿ, ಇದರಿಂದ ನನ್ನ ವೆಯ್ಟ್ ಗೇನ್ ಆಗುತ್ತೆ, ಏನೂ ತಲೆಯಲ್ಲೆಲ್ಲ. ಸುಮ್ಮನೆ ಹೊಟ್ಟೆ ತುಂಬ ತಿನ್ನಬೇಕು ಅಷ್ಟೇ, ಹೊಟ್ಟೆ ತುಂಬಬೇಕು. ನನಗೆ ಇದ್ದಿದ್ದೇನೆಂದರೆ ಟೈಮಿಗೆ ಕರೆಕ್ಟಾಗಿ ಹೊಟ್ಟೆ ತುಂಬ ತಿನ್ನಬೇಕು ಅಷ್ಟೇ. ಈಗಲೂ ಕೂಡ ಹೊಟ್ಟೆ ತುಂಬಾ ತಿಂತೀನಿ, ಬಟ್ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅನ್ನೋದು ಮೈಂಡಲ್ಲಿದೆ. ಹಾಗಾಗಿ ನನ್ನ ವೆಯ್ಟ್ ಲಾಸ್ ಮಾಡೋಕ್ಕೆ ನನಗೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ. ಈಗ ಪ್ರತಿಯೊಂದ್ರ ಬಗ್ಗೆನೇ ಇದು ಯಾವುದು, ಇದು ಏನು, ಇದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಹಾಗೆಯೇ ಪ್ರೋಟೀನ್ ಎಷ್ಟಿದೆ, ಪ್ರತಿಯೊಂದು ಫೈಬರ್ ಅಂಶ ಎಷ್ಟಿದೆ, ಪ್ರತಿಯೊಂದು ನನಗೆ ಗೊತ್ತಿರೋದ್ರಿಂದ ಯಾವ ಫುಡ್ಡನ್ನ ಹೇಗೆ ತೊಗೋಬೇಕು, ಹೇಗೆ ತಗೋಬಾರ್ದು, ಯಾವುದನ್ನ ತಗೋಬಾರ್ದು, ಯಾವುದನ್ನು ಹೇಗೆ ತೊಗೋಬೇಕು ಅನ್ನೋದು ಈಗ ಮೈಂಡಲ್ಲಿರೋದ್ರಿಂದ ಹೊಟ್ಟೆ ತುಂಬ ತಿಂತೀನಿ, ಬಟ್ ಬ್ಯಾಲೆನ್ಸ್ ಮಾಡ್ತೀನಿ. ವೆಯ್ಟ್ ಅಂತೂ ಗೇನ್ ಆಗೋಕ್ಕೆ ಬಿಡಲ್ಲ. ಬಟ್ ಇವಾಗ ನನ್ನ ಡಯಟ್ ಪ್ಲಾನಿಂಗಲ್ಲಿ ಸರಿಯಾದ ಟೈಮ್ಗೆ ಪ್ರೋಟೀನ್ ತಿನ್ನಬೇಕು, ಫೈಬರ್ ಅಂಶ ತಿನ್ನಬೇಕು, ಕಾರ್ಬೋಹೈಡ್ರೇಟ್ ಅಂಶನ ಕಮ್ಮಿ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಈಗ ಒಂದು 2 ಮಂತ್ಸಿಂದ ಇರಲಿಲ್ಲ. ಯಾಕೆ ಅಂದರೆ ನಿಮಗೆ ರೀಸನ್ ಕೂಡ ಹೇಳಿದ್ದೀನಿ, ಹುಷಾರಿರಲಿಲ್ಲ ನಮ್ಮ ಅತ್ತೆಗೆ, ಹಾಗಾಗಿ ನನಗೆ ಅದಿರಲಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಗೇನ್ ಆಯಿತು ಹೊರತು ಬೇರೆ ಸುಮ್ಮನೆ ನನ್ನ ವೆಯ್ಟ್ ಗೇನ್ ಆಗಿಲ್ಲ. ಬಟ್ ನಾನು ತಿನ್ನೋ ಫುಡ್ಡಲ್ಲೇ ವೆಯ್ಟ್ ಗೇನ್ ಆಗಿದೆ ಅಷ್ಟೇ. ಅದೊಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮನೇಲೇ ಕೂತ್ಕೊಂಡು ಏನು ಕೆಲಸ ಮಾಡ್ತೀಯಾ, ನಿನಗೆ ಏನೂ ಕೆಲಸ ಇಲ್ಲ, ಆರಾಮು, ನಿನ್ನ ಲೈಫ್ ಆರಾಮು, ನಿನಗೆ ಏನೂ ಕೆಲಸ ಇಲ್ಲ, ನಿಮಗೇನಪ್ಪ ಮನೇಲಿ ಕೂತ್ಕೊಂಡು ಏನೂ ಕೆಲಸ ಇಲ್ಲ ಅನ್ನೋರಿಗೆ ಇದೊಂದು ವಿಡಿಯೋ ಅರ್ಥ ಆಗಲಿ ಅನ್ನೋದನ್ನ, ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ, ಎದ್ದ ತಕ್ಷಣ ಏನು ಮಾಡ್ತೀನಿ, ಬಟ್ ಇದರಲ್ಲೂ ತುಂಬ ಸ್ಕಿಪ್ ಆಗಿದೆ. ಬಟ್ಟೆ ತೊಳೆಯೋದು, ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡ್ತೀನಿ. ಏಕೆಂದರೆ
ಮಕ್ಕಳ ಡೈಲಿ ಯೂಸು, ನಮ್ಮ ಡೈಲಿ ಯೂಸು ವಾಷಿಂಗ್ ಮಿಷಿನ್ಗೆ ಹಾಕೋತೀನಿ. ಬಟ್ ಸ್ಕೂಲ್ಗೆ ಹೋಗೋದು, ಹೊಸ ಬಟ್ಟೆಗಳು, ನಮ್ಮ ಮನೆಯವ್ರ ವೈಟ್ ಯೂನಿಫಾರ್ಮ್ಸು, ಬನಿಯನ್ಸು, ಮಕ್ಕಳ ಯೂನಿಫಾರ್ಮ್ಸು, ಹೊಸ ಬಟ್ಟೆಗಳು ಪ್ರತಿಯೊಂದು ಕೈಲೇ ವಾಶ್ ಮಾಡ್ತೀನಿ. ನನಗೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಇಷ್ಟ ಇಲ್ಲ. ಅದು ಕೂಡ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಅದ್ರ ಜೊತೆಗೆ ನೆಲ ಒರೆಸೋದು ಕೂಡ ಸ್ಕಿಪ್ ಆಗಿದೆ. ಬಟ್ ಎಲ್ಲ ವಿಡಿಯೋನು ನಾನು ಒಬ್ಬಳೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಎಲ್ಲ ವಿಡಿಯೋನು ಮಾಡಿಕೊಂಡು ನೆಲ ಒರೆಸೋದೆಲ್ಲ ಮಾಡಿಕೊಂಡು ಸ್ವಲ್ಪ ಮಾಡೋಕ್ಕೋದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ನನ್ನ ವಿಡಿಯೋನ ಇಲ್ಲೇ ಆ್ಯಡ್ ಮಾಡಿಲ್ಲ ಅಷ್ಟೇ. ಫ್ರೀಯಾಗಿದ್ದು ಒಂದಿಷ್ಟು ವಿಡಿಯೋಸ್ನ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲೇ ಕೂತು ಏನು ಮಾಡ್ತೀಯಾ, ನೀನು ಮಾಡೋಕ್ಕೆ ಇನ್ನೇನು ಕೆಲಸ, ಆರಾಮಾಗಿದೆಯಾ ಅನ್ನೋರಿಗೆ, ಹೆಣ್ಣುಮಕ್ಳು ಎಷ್ಟು ಕೆಲಸ ಮಾಡ್ತಾರೆ ಮನೇಲಿ. ಅವರು ಕೂತಿರಲ್ಲ, ಅವರು ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಈ ರೀತಿ ಯೂಟ್ಯೂಬ್ ಆಗಲಿ, ಟೈಲರಿಂಗ್ ಆಗಲಿ, ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋರು ತುಂಬ ಜನ ಇದ್ದಾರೆ ಹೆಣ್ಮಕ್ಳು. ನಿಜವಾಗ್ಲೂ ಅವರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಷ್ಟೆಲ್ಲ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ಮಧ್ಯಾಹ್ನದ ಊಟ, ತಿಂಡಿ, ರಾತ್ರಿ ಊಟ, ಮಕ್ಕಳು ಓದಿಸೋದ್ರಿಂದ ಪ್ರತಿಯೊಂದು ಮಕ್ಕಳನ್ನ ಸ್ಕೂಲಿಗೆ ಬಿಡೋದು, ಕರ್ಕೊಬರೋದು, ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಈ ರೀತಿ ಮಾಡ್ತಾರೆ ಹೆಣ್ಮಕ್ಳುಗಳು. ಬಟ್ ಆದ್ರೂ ವೆಯ್ಟ್ ಗೇನ್ ಆಗಿರುತ್ತೆ, ವೆಯ್ಟ್ ಕಮ್ಮಿ ಆಗಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ವೆಯ್ಟ್ ಗೇನ್ ಆಗುತ್ತೆ. ಯಾಕಪ್ಪ ಅಂದರೆ ಮೇನ್ ರೀಸನ್ ಏನಪ್ಪ ಅಂದರೆ ನಾವು ತಿನ್ನೋ ಫುಡ್ಡು, ಹಾಗೆಯೇ ನಾವು ಈ ಮನೇಲಿ ಮಾಡ್ತಿರಲ್ಲ ಆ ಕೆಲಸ, ಅದು ಕೆಲಸ ಅಲ್ಲವೇ ಅಲ್ಲ. ನಿಜವಾಗ್ಲೂ ಟೈಮ್ ಹಿಡಿಯುತ್ತೆ, ಅದು ಕೆಲಸ ಅಲ್ಲ ನಮ್ಮದು. ನಾವು ಯಾವ ಥರ ಕೆಲಸ ಮಾಡಬೇಕು ಅಂದರೆ, ನಾವು ವರ್ಕೌಟ್ ಮಾಡಿದಾಗ ಅಥವಾ ವಾಕ್ ಮಾಡಿದಾಗ ಸ್ವೆಟ್ ಆಗ್ತೀವಲ್ವ, ಅದು ನಮ್ಮ ನಿಜವಾದ ಕೆಲಸ. ಆ ರೀತಿ ಮಾಡಬೇಕು. ಹೊಲ ಗದ್ದೆಯಲ್ಲಿ ನಮ್ಮ ಅಮ್ಮಂದಿರು ಎಲ್ಲರೂ ಮಾಡ್ತಾರಲ್ವ, ತೋಟದಲ್ಲೆಲ್ಲ ಕೆಲಸ ಮಾಡ್ತಾರಲ್ವ, ಅದು ನಿಜವಾದ ಕೆಲಸ. ಆ ರೀತಿ ಸ್ವೆಟ್ ಆಗಬೇಕು. ಅದಾಯಿತು ಅಂದರೆ ನಿಮ್ಮ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ. ಆವಾಗ ನಿಮ್ಮ ವೆಯ್ಟ್ ಲಾಸ್ಗೆ ಅದು ಹೆಲ್ಪ್ ಮಾಡುತ್ತೆ. ಈ ಚಾಲೆಂಜ್ ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ನನ್ನ ಜೊತೆ ಜಾಯಿನ್ ಕೂಡ ಆಗ್ಬೋದು. ಅಥವಾ ಅವಾಗವಾಗ ನೀವು ಲೈವ್ ಮಾಡಿ ಸಿಸ್ಟರ್, ಲೈವಲ್ಲಿ ನಿಮ್ಮ ಫೇಸ್ ಟು ಫೇಸ್ ನನ್ನ ಜೊತೆ ಮಾತಾಡಿ, ನಮ್ಮ ಕಮೆಂಟ್ಸ್ ಎಲ್ಲ ಓದಿ ಅದಕ್ಕೆ ರಿಪ್ಲೈ ಮಾಡಿ, ಏನೆಲ್ಲ ತಿನ್ನಬೇಕು, ಏನೆಲ್ಲ ತಿನ್ನಬಾರ್ದು ಅನ್ನೋದನ್ನು ಸ್ವಲ್ಪ ಹೇಳ್ಕೊಡಿ ಸಿಸ್ಟರ್. ನಾವು ಜಾಯ್ನ್ ಆಗ್ತೀವಿ, ಪ್ರತಿಯೊಬ್ಬರು ಜಾಯ್ನ್ ಆಗ್ತೀವಿ ಅನ್ನೋದಾದರೆ ನಿಜವಾಗ್ಲೂ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ನನಗೆ ನಿಮ್ಮ ಕಮೆಂಟ್ಸ್ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬರು ಇಬ್ಬರು ಅಥವಾ 10 ಜನ ಈ ರೀತಿ ಕಮೆಂಟ್ ಮಾಡಿದರೆ ಲೈವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಜನ ಇದ್ದರೆ ಆರಾಮಾಗಿ ಲೈವ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಲೈವ್ ಮಾಡೋದ್ರಿಂದ, ನನ್ನ ಜೊತೆ ಫೇಸ್ ಟು ಫೇಸ್ ನೀವು ಮಾತಾಡೋದ್ರಿಂದ, ನಿಮ್ಮ ಕಮೆಂಟ್ಸ್ ಅನಿಸಿಕೆಗಳನ್ನ ನಾನು ಓದೋದ್ರಿಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಒಬ್ಬೊಬ್ಬರು ಒಂದೊಂದು ರೀತಿ ಕೇಳ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಕಮೆಂಟ್ಸ್ ಹಾಕ್ತೀರಾ. ಆವಾಗ ನಾನು ಅದನ್ನು ಅರ್ಥ ಮಾಡಿಕೊಂಡು ಕಮೆಂಟ್ಸ್ ಹಾಕಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಕಮೆಂಟ್ಸ್ ಹಾಕೋದ್ಕಿಂತ ಬಟ್ ಲೈವ್ಗೆ ಬಂದುಬಿಟ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಖಂಡಿತವಾಗ್ಲೂ ಟ್ರೈ ಮಾಡೋಣ, ಲೈವ್ಗೆ ಬರ್ತೀನಿ. ಬಟ್ ನಿಮ್ಮ ಕಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ನಿಜವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದೀರಾ. ನನಗೆ ತುಂಬ ಖುಷಿ ಆಗುತ್ತೆ. ಒಂದು ವೀಡಿಯೋಸ್ ಹಾಕಲಿಲ್ಲ ಅಂದರೆ ಯಾಕೆ ಇಷ್ಟು ದಿನ ಹಾಕಲಿಲ್ಲ ಅಂತ ಕೇಳ್ತೀರಾ. ಹಾಗೆಯೇ ಕಮೆಂಟ್ಸ್, ಪ್ರತಿಯೊಂದಕ್ಕೂ ಕಮೆಂಟ್ಸ್ ಹಾಕಿ ಒಂದು ಒಳ್ಳೆ ಮೋಟಿವೇಟ್ ಕೊಡ್ತೀರಾ ನನಗೆ. ನೆಕ್ಸ್ಟ್ ನಾನು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಖುಷಿ ಅನಿಸುತ್ತೆ. ಬಟ್ ಮುಂಚೆ ಎಲ್ಲ ಹೇಳೋರು, ಅಯ್ಯೋ ಬ್ಯಾಡ್ ಕಮೆಂಟ್ಸೇ ಬರುತ್ತೆ ಯೂಟ್ಯೂಬಲ್ಲಿ ಮಾಡಬಾರ್ದು ಅಂತ. ನಿಜವಾಗ್ಲೂ ಸುಳ್ಳು ಕಣ್ರಿ. ಒಳ್ಳೆತನ, ಒಳ್ಳೆ ರೀತಿ ಇದ್ದವ್ರಿಗೆ ಒಳ್ಳೆ ಕಮೆಂಟ್ಸೇ ಬರುತ್ತೆ. ನಿಜವಾಗ್ಲೂ ನನ್ನ ವೀಡಿಯೋಸಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಆಗಲಿ, ಬ್ಯಾಡಾಗಿ ಮಾತಾಡೋದಾಗಲಿ, ಕೆಟ್ಟ ರೀತಿ ಒಬ್ಬರು ಮಾತಾಡಿಲ್ಲ. ನನ್ನ ಸಿಸ್ಟರ್, ಬ್ರದರ್ಸು ಎಲ್ಲರೂ ಒಳ್ಳೆ ರೀತಿಯಲ್ಲೇ ನನ್ನ ವೀಡಿಯೋಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಕಮೆಂಟ್ಸ್ನು ಕೂಡ ಹಾಕ್ತಿದ್ದಾರೆ. ಅದಕ್ಕೆ ನನ್ನ ತುಂಬ ಹೃದಯದ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ದೊಡ್ಡದಾಗಿ ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಅಷ್ಟು ಖುಷಿ ಕೊಡುತ್ತೆ. ಇದಿಷ್ಟು ನನ್ನ ಇವತ್ತಿನ ವೆಯ್ಟ್ ಲಾಸ್ ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಆಯಿತು. ಹೌದು, ಈ ವಿಡಿಯೋನ ನೋಡಿ ನನ್ನ ಮೈಂಡ್ ಸೆಟ್ ಬದಲಾಯಿತು. ನಾಳೆಯಿಂದ ಸ್ಟ್ರಿಕ್ಟಾಗಿ ನಾನು ವೆಯ್ಟ್ ಲಾಸ್ನ ಮಾಡ್ತೀನಿ. ದಪ್ಪ ಇರೋರಿಗೆ ಮಾತ್ರ, ತುಂಬ ಸಣ್ಣ ಇರೋರಿಗೆಲ್ಲ, ವೆಯ್ಟ್ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಹೌದು, ನಾಳೆಯಿಂದ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಯಾರೆಲ್ಲ ಚಾಲೆಂಜ್ ತೊಗೊಂಡ್ರಿ ಅವರು ನನಗೆ ಕಮೆಂಟ್ ಹಾಕಿ, ನಾನು ಕೂಡ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಕಮೆಂಟ್ ಹಾಕಿ. ನಾಳೆಯಿಂದ ಡೈಲಿ ನಿಮಗೆ ವಿಡಿಯೋಸ್, ನನ್ನ ಡೈಲಿ ರೆಸಿಪೀಸ್ ವಿಡಿಯೋಸು, ಹಾಗೆಯೇ ಹೆಲ್ತಿ ರೆಸಿಪೀಸು ಕೂಡ, ವೆಯ್ಟ್ ಲಾಸ್ ರೆಸಿಪೀಸು ಕೂಡ ಬರುತ್ತೆ. ನನ್ನ ಡೈಲಿ ವ್ಲಾಗ್ಸ್ ಕೂಡ ಇರುತ್ತೆ. ಇದನ್ನು ನೋಡ್ಕೋಬಹುದು ನೀವು. ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಿಮ್ಮ ಆರೋಗ್ಯದ ಕಡೆ ನೀವು ಆದಷ್ಟು ಫೋಕಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.